ಅವರು ರೈತರು ನಿಜವಾದ ರೈತರು ಅವರಲ್ಲ. ಹಾ. ಅವ್ರು ಏನಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸೆಂಟ್ ಹಾಕೊಂಡು ಎಸಿ ರೂಮ್ ಮೇಲೆ ಕುತ್ಕೊಂಡು ಸ್ಕೂಲ್ ನಡೆಸೋವಂಥವ್ರು, ಕಾಲೇಜ್ ನಡೆಸೋವಂಥವ್ರು, 4 ವೈನ್ ಸ್ಟೋರ್ ಮಡಿಕೊಂಡಿರೋರು ಅವರು ಆರಾಮಾಗಿರ್ತಾರೆ. ಅವ್ರು ಸಾಯಂಕಾಲ ಬಂದ್ರು ಅಂದ್ರೆ ಮನೆಗೆ ದಿನ ಕಲೆಕ್ಷನ್ ಬರ್ತದಲ್ವಾ, ವೈನ್ ಸ್ಟೋರ್ ಕಲೆಕ್ಷನ್, ಅದು ಎಣಿಸ್ಕೊಂಡು ನೆಮ್ಮದಿಯಾಗಿ ತಲೆದಿಂಬಡೆ ಮಲಿಕೊಳ್ಳೋ ಜನ ಅವರು. ಇವತ್ತು ನಮ್ಗೇನು ಇಲ್ಲ ಸ್ವಾಮಿ, ಇರೋರು 4 ಜನ ಅವ್ರು ನಂಬ್ಕೊಂಡು ನಾವು ಕಾಯಕ್ಕಾಗಲ್ಲ, ನಮ್ಮ ಭೂಮಿ ಅಕ್ವೈರ್ ಮಾಡಿ ಅಂತ ಅಂತಾರೆ. ನಾನು ಇಷ್ಟೇ ಸರ್, ಅವ್ರನ್ನ ಅಲ್ಲಿ ನೆನ್ನೆ ಹೋಗಿದ್ರಲ್ಲ ಯಾರೋ ಮುಖಂಡರುಗಳು, ದೊಡ್ಡ ಮನುಷ್ಯರು ನಿಲ್ಸ್ಕೊಂಡವರು, ಬುದ್ಧಿವಂತರು, ಹಿರೀಕರು ಹೋಗಿದ್ರು. ನಾನು ಒಂದು ಮಾತು ಕೇಳ್ತೀನಿ ಸರ್, ಅವರು ಅಕ್ವೈರ್ ಮಾಡ್ಕೊಳ್ಳಿ ಅಂತಾರೆ. ಅವ್ರ ಭೂಮಿ ಅವ್ರು ಕೊಟ್ಕೊಳ್ಳಿ. ಅವ್ರ ಭೂಮಿನ ನಿನ್ನ ಭೂಮಿ ಕೊಡಬೇಡ ಅನ್ನಕ್ಕೆ ನಾನು ಯಾರು ಸರ್? ನಾನು ಗೊತ್ತಿಲ್ಲ. ಅವ್ರ ಭೂಮಿ ಅವ್ನು ಕೊಟ್ಕೊಳ್ಳಿ, ನಮ್ಮ ಭೂಮಿನ ಕೊಡು ಅನ್ನಕ್ಕೆ ಅವನು ಯಾರು? ಇಲ್ಲ ಸರ್, ಅವ್ರು ಇರೋ 4 ಜನ ಅಕ್ವೈರ್ ಮಾಡ್ಕೊಳ್ಳಿ ಅಂತಾನೆ. ಅಕ್ವೈರ್ ಮಾಡ್ಕೊಳ್ಳಿ ಅನ್ನೋದು ಅವ್ರ ಬಾಯಲ್ಲಿ ಬರಬಾರ್ದು. ನನ್ನ ಭೂಮಿ ಮಾಡ್ಕೊಳ್ಳಿ, ಅಲ್ಲಿ ಕೂತಿರೋರ್ ಭೂಮಿ ಕೂತವ್ರ, ಆ ರೈತರನ್ನ ಕೇಳಿ, ಅವ್ರ ಒಪ್ಪಿಗೆ ಇದ್ರೆ ಮಾಡ್ಕೊಳ್ಳಿ. ಅದಂದ್ರೆ ನಿಜವಾಗ್ಲೂ ಅವರು ರೈತ ಅಂತ ಒಪ್ಕೋಬೋದು. ಅವನು ನಿಜವಾದ ರೈತ ಅಲ್ಲ. ಓಕೆ.